ಮಾಜಿ ಪ್ರಧಾನಮಂತ್ರಿಗಳು ಜೆಡಿಎಸ್ ವರಿಷ್ಠರಾದ ಎಚ್.ಡಿ. ದೇವೇಗೌಡ ಅವರ ಜನ್ಮದಿನದ ಅಂಗವಾಗಿ ಬಡವರ ಬಂಧು ನಮ್ಮ ದೇವೇಗೌಡ ಅಪ್ಪಾಜಿ ಕ್ಯಾಂಟೀನ್ನಲ್ಲಿ ಇಂದು ₹1 ಊಟವನ್ನ ನೀಡಲಾಯಿತು. ಬೆಂಗಳೂರಿನ ಬಸವನಗುಡಿ ಹನುಮಂತನಗರದ 50 ಅಡಿ ರಸ್ತೆಯಲ್ಲಿರುವಂತಹ ಅಪ್ಪಾಜಿ ಕ್ಯಾಂಟೀನ್ನಲ್ಲಿ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಗಿಲ್ಲಿ ಅವರು ₹1 ಊಟಕ್ಕೆ ಚಾಲನೆಯನ್ನ ಕೊಟ್ಟರು. ವಿಧಾನ ಪರಿಷತ್ನ ಜೆಡಿಎಸ್ ಶಾಸಕಾಂಗ ಪಕ್ಷದ ಉಪನಾಯಕರಾದಂಥ ಟಿ.ಎ. ಶರವಣ ಅವರು ಹಾಜರಿದ್ದರು. ಬನ್ನಿ ಸರ್ ಮೊಬೈಲ್ ಯಾರು ಈ ವಿಶೇಷವಾದಂತಹ ದಿನದಲ್ಲಿ ನಮ್ಮ ಗಿಲ್ಲಿ ನಟ ಆಗಮನವಾಗಿದೆ. ಸರ್, ನಿಮ್ಮ ಕ್ರೌಡ್ ಆಕ್ಚುಲಿ ತುಂಬಾ ವೇಟ್ ಮಾಡ್ತಿದೆ. ಏನಾದ್ರೂ ಮಾತಾಡಿಸಬಹುದು ಸರ್. ಜೊತೆಗೆ ಈಗ ಎಲ್ಲರೂ ಕ್ರೌಡ್ ಸೇರಿದ್ದಾರೆ. ಸನ್ಮಾನ್ಯ ದೇವೇಗೌಡರ ಹೆಸರಲ್ಲಿ ಈ ನಮ್ಮ ದೇವೇಗೌಡ ಅಪ್ಪಾಜಿ ಕ್ಯಾಂಟೀನ್ ಪ್ರಾರಂಭ ಆಗಿ 9 ವರ್ಷಗಳ ಕಾಲ ಆಗಿದೆ. ಆವತ್ತಿಂದ ಇವತ್ತುವರೆಗೂ ನಿರಂತರವಾಗಿ ಬಡವರಿಗೋಸ್ಕರ ಮಾಡಿರತಕ್ಕಂಥ ದೇವೇಗೌಡರ ಕನಸು ಏನಿತ್ತು, ಹಸಿದವರಿಗೆ ಅನ್ನ ಕೊಡಬೇಕು ಅನ್ನೋದು ಅವರ ಉದ್ದೇಶ ಇತ್ತು. ಅದಕ್ಕೋಸ್ಕರನೇ ಅವರ ಹೆಸರಲ್ಲೇ ನಾನು ಇದನ್ನು ಪ್ರಾರಂಭ ಮಾಡಿ ಇವತ್ತು ನಿರಂತರವಾಗಿ 9 ವರ್ಷಗಳ ಕಾಲ ಆಗಿದೆ. ಇವತ್ತು ವಿಶೇಷವಾಗಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ₹1 ಮುದ್ದೆ ಊಟ ಕೊಡಬೇಕು ಅಂತೇಳಿ ಒಂದು ಕಾನ್ಸೆಪ್ಟನ್ನು ತಂದು ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಗಿಲ್ಲಿ ನಟ ಅವರು ಬಂದು ಚಾಲನೆಯನ್ನು ಕೊಟ್ಟಿದ್ದಾರೆ. ನನಗೆ ಭಾಳ ಖುಷಿ ಇದೆ. ಅವರು ಕೂಡ ಬಡ ಕುಟುಂಬದಿಂದ ಜನಿಸಿ ಮಂಡ್ಯ ಜಿಲ್ಲೆಯ ಒಂದು ಗಂಡಾಗಿ ಇವತ್ತು ಎಲ್ಲ ರೀತಿಯಲ್ಲಿ ಪ್ರಖ್ಯಾತಿಯನ್ನು ಪಡ್ಕೊಂಡಿದ್ದಾರೆ. ಅವರು ಕೂಡ ಇಲ್ಲಿ ಬಂದಿದ್ದಾರೆ. ಅವರಿಗೂ ಕೂಡ ಒಳ್ಳೆಯದಾಗಲಿ. ಇಷ್ಟೇ ಅಲ್ಲ, ದೇವೇಗೌಡರ ಸಾಹೇಬ್ರ ಹೆಸರಲ್ಲಿ ಇರತಕ್ಕಂಥ ಈ ಕ್ಯಾಂಟೀನ್ಗೆ ಯಾವುದೇ ಕಲಂಕ ಬರಬಾರ್ದು ಅಂತೇಳಿ ಕೋವಿಡ್ ಟೈಮಲ್ಲಿ ಕೂಡ ಮುಚ್ಚದೇನೆ ಮೊಬೈಲ್ ಕ್ಯಾಂಟೀನ್ನ ನಡೆಸ್ಕೊಂಡು ಇವತ್ತು ನಾನು ಮಾಡ್ತಾ ಬರ್ತಾ ಇದ್ದೀನಿ. ಶುಚಿ ಮತ್ತು ರುಚಿಯನ್ನು ಯಾವುದೇ ಕಾರಣಕ್ಕೂ ತೊಂದರೆ ಆಗದೇ ರೀತಿಯಲ್ಲಿ ತಗೊಂಡು ಹೋಗ್ತಾ ಇದ್ದೀನಿ. ನಾನು ಓಪನ್ ಮಾಡಿದ ಮೇಲೆ ಸರ್ಕಾರ ವತಿಯಿಂದ ಇರತಕ್ಕಂಥ ಇಂದಿರಾ ಕ್ಯಾಂಟೀನ್ ಓಪನ್ ಆಯಿತು. ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗಲ್ಲ ಅದು ಇರುತ್ತೆ ಓಪನ್ನು, ಮತ್ತೆ ಮುಚ್ಚೋಗುತ್ತೆ. ನಮ್ದು ಆಗಲ್ಲ. ನಿರಂತರವಾಗಿ ನನ್ನ ಸ್ವಂತ ಶಕ್ತಿಯಿಂದ
ಇದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಇದು ಯಶಸ್ವಿಯಾಗಿ ನಡೀಲಿ, ಈ ಭಾಗದ ಜನರಿಗೆ ಒಂದು ಊಟ ಕೊಡೋದು ಒಂದು ಪುಣ್ಯದ ಕೆಲಸ ಅಂತೇಳಿ ನಾನು ಭಾವಿಸಿ ಇದನ್ನು ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಈಗ ಒಂದು ಒಳ್ಳೆ ಯೋಜನೆ ಅಲ್ವ ಸರ್, ಅದು ಒಂದು ಒಳ್ಳೆ ಕಾರ್ಯಕ್ರಮ. ಇದು ₹1 ಒಂದು ಊಟ, ಈಗ ಯಾರಿಗೋ ನಾವು ಕರೆಸ್ಬಿಟ್ಟು ದುಡ್ಡು ಕೊಡೋದು ಇಲ್ಲ ಇನ್ನೊಂದು ಅದು ಉಳ್ಕೊಳ್ಳಲ್ಲ. ಇದು ಯಾವಾಗಲೂ ಇರ್ತದೆ. ಇದು ಊಟ ಹೊಟ್ಟೆಗೆ ಊಟ ಹಾಕೋದು, ಅದು ಊಟದ ಬೆಲೆ ಗೊತ್ತಿರೋರಿಗೆ ಮಾತ್ರ ಗೊತ್ತಿರ್ತದೆ. ಅದು ಇದು ಕಾನ್ಸೆಪ್ಟೇ ಚೆನ್ನಾಗೈತೆ ನೋಡಿರಿ, ₹1 ಊಟ ಅನ್ನೋದು. ಅದು ದೇವೇಗೌಡ ಸರ್ ಬರ್ತ್ಡೇ ದಿನನೇ ಹಮ್ಮಿಕೊಂಡಿರೋದು ಸರವಣ ಸರ್, ಅದು ಸಖತ್ ಖುಷಿ. 9 ವರ್ಷದಿಂದ ಮಾಡ್ಕೊಬತ್ತವ್ರಲ್ಲ, ಅದು ಅಂದರೆ ಲಾಕ್ಡೌನು ಅದೆಲ್ಲ ದಾಟ್ಕೊಂಡು ಮಾಡ್ಕೊಬತ್ತವ್ರಲ್ಲ ಕಂಟಿನ್ಯೂ ಆಗಿ, ಅದು ಇನ್ನೂ ತುಂಬ ಖುಷಿ ತರೋ ವಿಚಾರ.